2 ದಶಕಗಳ ಕನಸು ನನಸು. ಮಠದ ಹಳ್ಳ ಕೆರೆಗೆ ನೀರು. ಶಾಸಕ ಶ್ರೀನಿವಾಸ್ ಭೂಮಿ ಪೂಜೆ. ಗುಬ್ಬಿ ತಾಲೂಕಿನ ಮಠದ ಹಳ್ಳದ ಕೆರೆಗೆ ಇದೇ ಶನಿವಾರ ರಂಗನಹಳ್ಳಿ ಗೇಟ್ ಬಳಿ ಭೂಮಿ ಪೂಜೆ ಮಾಡಲಾಗ್ತಾ ಇದೆ. ಭೂಮಿ ಪೂಜೆ ಮಾಡಲಾಗ್ತಾ ಇದ್ದು ಎಲ್ಲ ಸಾರ್ವಜನಿಕರು ಆಗಮಿಸಬೇಕು ಅಂತ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಗುಬ್ಬಿ ತಾಲೂಕಿನ ಮಂಚಲದೊರೆ ಅಂಕಸಂದ್ರ ಭಾಗದಲ್ಲಿ ಕುಡಿಯುವ ನೀರು ಸಾಕಷ್ಟು ಸಮಸ್ಯೆ ಇತ್ತು. ಪ್ರಯತ್ನ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಹಾಗೂ ಶಾಸಕ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಸುಮಾರು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಠದ ಹಳ್ಳದ ಕೆರೆಗೆ ನೀರು ಬಿಡಲು ಭೂಮಿ ಪೂಜೆ ನೆರವೇರಿಸ್ತಾ ಇರುವುದು ಅತ್ಯಂತ ಖುಷಿ ನೀಡಿದ ಸಂಗತಿ ಅಂತ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಗುರು ರೇಣುಕಾರಾಧ್ಯ, ಸಣ್ಣ ರಂಗಯ್ಯ, ಬಿದರೆ ಯತೀಶ್, ಗುರುರಾಜ್, ಹೆಂಜಾರಪ್ಪ, ಕರಿಬಸವಯ್ಯ, ಕೆಂಚಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶಾಸಕರು ಆ ಡೇಟನ್ನು ತಿಳ್ಕೊಂಬರ್ತಾರೆ. ಆ ದಿನಾಂಕದಂದು ನಾವು ಆ ಎಲ್ಲ ಕಾಮಗಾರಿಗಳ ಒಂದು ಗುದ್ದಲಿ ಪೂಜೆಯನ್ನು ಒಂದು ಗುಬ್ಬಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಮಾಡಿ ಜಾಸ್ತಿ ಜನಸಂಖ್ಯೆಯನ್ನು ಸೇರಿಸಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅವತ್ತು ಸಂಬಂಧಪಟ್ಟ ಇಲಾಖೆಯ ಸಚಿವರು ಮತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಾಡ್ತಿರ್ತಾರೆ. ತಿಂಗಳಲ್ಲಿ ಕಾಮಗಾರಿ ಮುಗೀತದೆ. ಆಗಲೇ ಇಂಜಿನಿಯರ್ ಬಂದವರು 2 ತಿಂಗಳಲ್ಲಿ ಮುಗೀತದೆ. ಅದರ ಸಾಧಕ ಬಾಧಕದ ಬಗ್ಗೆ MLA ಹತ್ರ ಚರ್ಚೆ ಮಾಡೋದಕ್ಕೆ ಇಂಜಿನಿಯರ್ ಬಂದೋಗಿದ್ದಾರೆ. 2 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ. ಮುಂದಿನ ನೀರಾವರಿ ಇದೇನು ಬರುತ್ತೆ ಜೂನ್ ಜುಲೈ ಕಳೆದು ಆ ನೀರು ಹರಿಸುವಂತ ಕೆಲಸವನ್ನ ಮಾಡ್ತೀವಿ. ಹೋರಾಟ ನಡೀತಾ ಇದೆ. ನಾವು ಅದಕ್ಕೆ ವಿರೋಧ ಮಾಡಿದ್ವಿ. ಯಾವ್ಯಾವ ಪ್ರಾಜೆಕ್ಟ್ಗಳಿದಾವಲ್ಲ ಅವ್ರ ಹೋರಾಟ ಸುಮ್ಮನೆ ಬಿಂಬಿಸ್ತವ್ರಲ್ಲ, ಹೇಮಾವತಿ ಚಾನಲ್ಲೇ ನೀರೇ ಬರಲ್ಲ ಅಂತ, ಅದೆಲ್ಲ ರಾಜಕೀಯ ಪ್ರೇರಿತ ಹೇಳಿಕೆಗಳಷ್ಟೇನೆ. ಅದೆಲ್ಲ ಅವ್ರು ಮಾಡೋ ಅಂಥದ್ದು ಏನೂ ಇದಿಲ್ಲ. ಮತ್ತೆ ಈಗೇನು ಸ್ಪೀಡ್ ಕ್ಯಾನಲ್ ಮಾಗಡಿ ಕುಣಿಗಲ್ಲು ಮಾಗಡಿ ರಾಮನಗರ ತಗೊಂಡೋಗ್ತಾರೆ ಅಂತ ಹೇಳಿ ಸುಳ್ಳು ಅಪಪ್ರಚಾರ ಮಾಡ್ತಾರಲ್ಲ, ಅದ್ರ ಬಗ್ಗೆ 5ನೇ ತಾರೀಕು ಮುಖ್ಯಮಂತ್ರಿಗಳೇ ನಮ್ಮ ಜಿಲ್ಲೆಯ ರೈತಪರ ಸಂಘಟನೆಗಳು ಮತ್ತೆ ನಮ್ಮ ಶಾಸಕರ ನೇತೃತ್ವದಲ್ಲಿ ಒಂದು ಸಭೆ ಮಾಡ್ತಾರೆ ವಿಧಾನಸೌಧದಲ್ಲಿ ಬೆಂಗಳೂರಲ್ಲಿ. ಆ ಸಭೆ 5ನೇ ತಾರೀಕು ಫಿಕ್ಸ್ ಆಗೈತೆ. ಅವತ್ತು ನಮ್ಮ MLAರು, ಮುಖ್ಯಮಂತ್ರಿಗಳು ಮತ್ತೆ ಜಲಸಂಪನ್ಮೂಲ ಸಚಿವರು ಸಮ್ಮುಖದಲ್ಲಿ ಅದನ್ನು ವಿರೋಧ ಮಾಡ್ತಾರೆ. ಇದೇ ತಿಂಗಳು ರಂಗನಹಳ್ಳಿ ಗೇಟು, ಅಂಕಸಂದ್ರ ಪಂಚಾಯತಿ ರಂಗನಹಳ್ಳಿ ಗೇಟು ಹತ್ರ ಶಾಸಕರ ಅಧ್ಯಕ್ಷತೆಯಲ್ಲಿ, ಅವರ ಉಪಸ್ಥಿತಿಯಲ್ಲಿ ಎಲ್ಲ ರೈತಪರ ಸಂಘಟನೆಗಳು, ಎಲ್ಲ ತಾಲೂಕಿನ ಎಲ್ಲ ಜನಪರ ಸಂಘಟನೆಗಳ ನೇತೃತ್ವದಲ್ಲಿ ಒಂದು ಕಾಮಗಾರಿಯ ಗುದ್ದಲಿ ಪೂಜೆಯನ್ನ ಹಮ್ಮಿಕೊಂಡಿದ್ದೇವೆ. ತಾಲೂಕಿನ ಎಲ್ಲ SR ಶ್ರೀನಿವಾಸ್ ಅಭಿಮಾನಿ ಬಳಗದವರು ಮತ್ತೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಈ ಒಂದು ಸಭೆಗೆ ಆಗಮಿಸಿ ಆ ಭಾಗದ ಏನು ಮಠದಹಳ್ಳ ಕೆರೆ, ಕುರುಬಳ್ಳಿ ಕೆರೆ, ಶೇಷನಹಳ್ಳಿ ಕೆರೆ, ಸುಮಾರು 42 ಗ್ರಾಮಗಳಿಗೆ ಉಪಯೋಗವಾಗುವಂತಹ ಒಂದು ಈ ಕುಡಿಯುವ ನೀರಿನ ಯೋಜನೆಗೆ ನಿಮ್ಮೆಲ್ಲರ ಬೆಂಬಲದಿಂದ ಅವತ್ತು ಶಾಸಕರು ಬುದ್ಧಿ ಪೂಜೆಯನ್ನು ನೆರವೇರಿಸ್ತಾರೆ. ಆ ಭಾಗದ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಬಂದು ನಿಮ್ಮ ಬೆಂಬಲವನ್ನು ಕೊಡಬೇಕು. ಮತ್ತೆ ಆ ಕಾಮಗಾರಿ ಎಲ್ಲರ ಒಂದು ಬೆಂಬಲ ನಮಗೆ ಬೇಕು ಅಂತೇಳಿ ಈ ಮುಖೇನ, ಪತ್ರಿಕೆ ಮುಖೇನ ಎಲ್ಲ ರೈತಪರ ಸಂಘಟನೆಗಳನ್ನ ಮನವಿ ಮಾಡ್ತಾರೆ. 50 ಕೋಟಿ DKಶಿ ಅವರು ಬರ್ತಾರೆ ಅಂತ ಹೇಳಿದ್ರು. DKಶಿ ಅವರು ಮುಂದಿನ ದಿನದಲ್ಲಿ ಸುಮಾರು ತಾಲೂಕಿನ ಸುಮಾರು ಕೋಟಿಗಟ್ಟಲೆ ಬಸ್ ಸ್ಟ್ಯಾಂಡ್ ಇರ್ಬೋದು, ಬಸ್ ಡಿಪೋ ಇರ್ಬೋದು, ಆಮೇಲೆ ಮುರಾರ್ಜಿ ದೇಸಾಯಿ ಸ್ಕೂಲ್ ಇರ್ಬೋದು, ಗೌರ್ಮೆಂಟ್ ಆಸ್ಪತ್ರೆ, ಜೀವಸಳಿ ಕ್ರಾಸು, ಇವೆಲ್ಲವೂ ಒಂದು ಸರಿ ಇಟ್ಕೊಂಡು ತಾಲೂಕಿನಲ್ಲಿ ಒಂದು ಬೃಹತ್ ಆದಂಥ ಒಂದು ಸಮಾವೇಶವನ್ನು ಹಮ್ಮಿಕೊಂಡು ಆ ಸಮಾವೇಶಕ್ಕೆ ಸಂಬಂಧಪಟ್ಟ ಇಲಾಖೆಯ ಸಚಿವರು, ಆಯಾ ಇಲಾಖೆಗೆ ಸಂಬಂಧಪಟ್ಟ ಸಚಿವರು, ಕಾರ್ಯದರ್ಶಿಗಳು ಮತ್ತೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ, ಜಲಸಂಪನ್ಮೂಲ ಸಚಿವರ ನೇತೃತ್ವದಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಮಾಡಿ ಆ ಮುಖೇನ ನಾವು ಏನು ಅಭಿವೃದ್ಧಿ ಕೆಲಸವನ್ನ ಶಂಕುಸ್ಥಾಪನೆ ಮಾಡ್ತೀವಿ ಆ ದಿನ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಪಕ್ಷದ ಮುಖಂಡರು ತೀರ್ಮಾನಿಸಿರೋದ್ರಿಂದ ಇವತ್ತು 28ನೇ ತಾರೀಕು ಶಾಸಕರು ಮಾತ್ರ ನಂತರ ಬಂದಂತ ನಮ್ಮ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ SR ಶ್ರೀನಿವಾಸ್ ರವರ ಬೇಡಿಕೆಯನ್ನ ಮನಗಂಡು ಜನ ಸಂಪನ್ಮೂಲ ಸಚಿವರಾದಂತಹ DK ಶಿವಕುಮಾರ್ ಅವರಿಗೆ ಸೂಚನೆಯನ್ನು ಕೊಟ್ಟು ಮುಖ್ಯಮಂತ್ರಿಗಳು ಈ ಒಂದು ಯೋಜನೆಯನ್ನ ಮಂಜೂರು ಮಾಡಿ ಇವತ್ತು ಸುಮಾರು 50 ಕೋಟಿಗಳ ಅನುದಾನವನ್ನ ಮಂಜೂರು ಮಾಡಿಕೊಟ್ಟಿರ್ತಾರೆ. ಮಂಜೂರು ಮಾಡಿ DPR ಆಗಿ, ಟೆಂಡರ್ ಆಗಿ ಎಲ್ಲ ಆಗಿ ಈ ಕೆಲಸ ಮಾಡುವ ಒಂದು ಹಂತಕ್ಕೆ ಬಂದು ನಿಂತಿದೆ. ಈ ಒಂದು ಕೆಲಸದ ಕಾಮಗಾರಿಯನ್ನ
ಅಂಗಸಂದ್ರ ಮತ್ತು ಮಂಚುದೊರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸುಮಾರು 100 ರೈತರ ಬಹುದಿನಗಳ ಬೇಡಿಕೆ. ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ಜಾನುವಾರುಗಳಿಗೂ ಸಹ ನೀರಿಲ್ಲ. ರೈತರೆಲ್ಲ ನಾವು ಸುಮಾರು ಜನ ಗೂಡೆ ಹೋಗುವಂಥ ಒಂದು ಪರಿಸ್ಥಿತಿ ಬಂದಿದೆ ಅಂತ ಹೇಳ್ಬಿಟ್ಟು MLA ತುಂಬಲು ಬಿದ್ದಿದ್ರು. ಎರಡು ಪಂಚಾಯಿತಿಗಳು ಸಹ ಚುನಾವಣೆಯನ್ನು ನಮ್ಮ 2 ಗ್ರಾಮ ಪಂಚಾಯಿತಿಗಳಿಗೆ ಕುಡಿಯುವ ನೀರು ಮತ್ತು ರೈತರಿಗೆ ಅನುಕೂಲವಾಗುವ ರೈತ ಒಂದು ಯೋಜನೆಯನ್ನು ನೀವು ಜಾರಿಗೊಳಿಸ್ತಾ ಇಲ್ಲ, ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾ ಇಲ್ಲ. ಹಾಗಾಗಿ ನಾವು ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಹಿಷ್ಕಾರ ಮಾಡಿದ್ವಿ. ಆ ದಿನ 2018-19 ಇದ್ದಂಥ ಸರ್ಕಾರಗಳು ಇದನ್ನ ಶಾಸಕರ ಬೇಡಿಕೆಯನ್ನ ಗಣನೆಗೆ ಶನಿವಾರ ನಮ್ಮ ವ್ಯಾಪ್ತಿನ ನಮ್ಮ ಮಂಚದೊರೆ ವ್ಯಾಪ್ತಿಯಲ್ಲಿ ಬರುವ ರಂಗನಹಳ್ಳಿ ಗೇಟ್ನಲ್ಲಿ ಕಾರ್ಯಕ್ರಮವನ್ನು 28ನೇ ತಾರೀಕು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಠದಳ ಕೆರೆ ಬಗ್ಗೆ ಇನ್ನು ಹೆಚ್ಚಿನದಾಗಿ ಮತ್ತು ನಮ್ಮ ತಾಲೂಕಿಗೆ ಮತ್ತು ನಮ್ಮ ಹೋಬಳಿಗೆ ಎತ್ತಿನಹೊಳೆ ಬಗ್ಗೆ ಇರ್ಬೋದು, ಮಠದಳದ ನಿಯಮಾವಧಿ ಯೋಜನೆ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದಕ್ಕೆ ಆ ದಿನ ಒಂದು ವೇದಿಕೆನೂ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾವು ಭಾವಿಸ್ತಾ ಈ ಮುಂದಿನ ಈ ಯೋಜನೆ ಬಗ್ಗೆ ನಮ್ಮ ಈ 3 ಕೆರೆಗಳಿಗೆ ನೀರು ತುಂಬುವ ಕಾರ್ಯಕ್ರಮವನ್ನ ಬಹುದಿನಗಳ ನಮ್ಮ ಬೇಡಿಕೆ ಯಾವಾಗ 18-19 ಮಂಜೂರಾಗಿದೆ ಯೋಜನೆ. ಹಣಕಾಸಿನ ಇನ್ನೊಂದು ಆಡಳಿತ ಒಂದು ಮುಂದೂಡಿಕೆಯಿಂದ ಈಗ ನಮ್ಮ ಶಾಸಕರು SR ಶ್ರೀನಿವಾಸ್ ಅವರು ಸತತವಾದ ಪ್ರಯತ್ನದಿಂದ ಈ ನಮ್ಮ ಬಹುದಿನಗಳ ಬೇಡಿಕೆ ನಮ್ಮ ಆಗಲವಾಡಿ ಹೋಬಳಿ ಮಂಚುದೊರೆ ಮತ್ತು ಸುತ್ತಮುತ್ತಲ ಮಠದಳ ಕೆರೆ ಯೋಜನೆ ಪೂರ್ಣವಾಗಿ ಕಾಮಗಾರಿ ಪ್ರಾರಂಭ ಮಾಡೋದಕ್ಕೆ ಮಟ್ಟಕ್ಕೆ ಬಂದಿದೆ. ಈಗ ಆ ಕಾಮಗಾರಿಯನ್ನ ನಾವು